ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನನ್ನ ಉದ್ದೇಶ. ಅದಕ್ಕೆ ನಾವು ಇಲ್ಲಿಗೆ ಬಂದಿರೋದು. ಏನ್ ಹೇಳ್ತಾ ಇದೀಯೋ? ಹೌದಮ್ಮ, ನಿನ್ನ ಮೊಮ್ಮಗ ನನ್ನ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕಿದ್ದಾನೆ. ಹಾಗಂತ ನಾವಿಬ್ರು ಅಣ್ಣ ತಮ್ಮ ಇಲ್ಲ ಅಂತ ಆಗೋಗುತ್ತಾ? ಇದೆಲ್ಲ ನಿನಗೆ ಗೊತ್ತಿದ್ಯಲ್ಲ. ಹಾಗಿದ್ಮೇಲೆ ನಿಶ್ಚಿತಾರ್ಥಕ್ಕೆ ಬಂದು ಯಾಕೋ ಗಲಾಟೆ ಮಾಡ್ತಾ ಇದೀಯಾ? ಗಲಾಟೆ ಮಾಡದೆ ಇನ್ನೇನ್ ಮಾಡ್ಲಿ? ನನ್ನನ್ ಬಿಟ್ಟು ನೀವುಗಳೇ ನಿಶ್ಚಿತಾರ್ಥ ಮಾಡ್ಕೋತಾ ಇದ್ದೀರಾ. ಇದು ಸರಿನಾ? ನಮ್ಮ ಅತ್ತಿಗೆ ತೀರು ಹೋಗಿದ್ದಾರೆ. ಈಗ ನಮ್ಮ ಅಣ್ಣ ಒಂಟಿ. ತುಂಬಿದ ಜನಗಳ ಮಧ್ಯೆ ಇವನೊಬ್ಬನ ಕೈಯಲ್ಲಿ ತಾಂಬೂಲ ತಟ್ಟೆನ ಬದಲಾಯಿಸ್ತಾ ಇದಾರಲ್ಲ, ಇದು ಸರಿನಾ? ಏನೇ ಆದ್ರೂ ಸಂಪ್ರದಾಯ ಅನ್ನೋದು ಒಂದಿದೆ, ನಾವು ಅದನ್ನ ಫಾಲೋ ಮಾಡಲೇಬೇಕು. ಆಗ್ಲೇ ಆ ದೇವ್ರು ನಮ್ಗೆ ಒಳ್ಳೇದು ಮಾಡೋದು. ಈಗ ನೀವೇ ಹೇಳಿ, ನೀವಿಬ್ರು ಗಂಡ ಹೆಂಡ್ತಿರು ತಾಂಬೂಲ ತಟ್ಟೆ ಇಟ್ಕೊಂಡು ಬದಲಾಯಿಸೋಕೆ ನಿಂತ್ಕೊಂಡಿದ್ದೀರಾ, ಆದ್ರೆ ನಮ್ಮಣ್ಣ ಒಂಟಿಯಾಗಿ ನಿಂತ್ಕೊಂಡಿದ್ದಾನೆ. ಇದು ಯಾವ ಸೀಮೆ ನ್ಯಾಯ? ನೀವೇ ಹೇಳಿ. ನಿಜ ಹೇಳ್ಬೇಕಂದ್ರೆ ನನ್ನ ಹೆಂಡತಿನ ಕರೆಸಿ ಹಿರಿಯರ ಸ್ಥಾನದಲ್ಲಿ ನಿಲ್ಸಿ ತಾಂಬೂಲ ತಟ್ಟೆನ ಬದಲಾಯಿಸಕ್ಕೆ ಹೇಳ್ಬೇಕಾಗಿತ್ತು. ಆದ್ರೆ ನೀವು ಮಾಡ್ತಾ ಇರೋದೇನು? ನೋಡಿ, ಈಗ್ಲೂ ಕಾಲ ಮಿಂಚಿಲ್ಲ. ನಿಮ್ಮ ತಪ್ಪನ್ನ ತಿದ್ಕೊಳ್ಳಿ. ನಾನು ಹೇಳ್ದಂಗ್ ಮಾಡಿ. ಇದೇನಿದು? ಇದ್ದಕ್ಕಿದ್ದ ಹಾಗೆ ಪ್ಲೇಟೇ ಬದಲಾಯಿಸ್ಬಿಟ್ಟ. ಮುಂದೆ ನಿಂತ್ಕೊಂಡು ನಿಶ್ಚಿತಾರ್ಥ ಮಾಡೋ ಹಾಗಿದ್ದಾನೆ. ಈಗ್ಲೂ ನನಗೆ ಯಾರ ಮೇಲೆ ದ್ವೇಷ ಇಲ್ಲ. ನಾನು ನನ್ನ ಹೆಂಡತಿ ಶ್ರೀಮಂತ ಅಪ್ಪ ಅಮ್ಮ ಸ್ಥಾನದಲ್ಲಿ ನಿಂತು ಈ ನಿಶ್ಚಿತಾರ್ಥನ ನೆರವೇರಿಸ್ತೀವಿ. ನಮ್ ಕೈಯಲ್ಲಿ ತಾಂಬೂಲನ ಬದಲಾಯಿಸೋದಿಕ್ಕೆ ನೀವೆಲ್ಲ ಒಪ್ಕೋಬೇಕು. ಸರಿ ಯೋಗರಾಜು, ನೀನೇ ಮುಂದೆ ನಿಂತು ನಿಶ್ಚಿತಾರ್ಥನ ನೆರವೇರಿಸು. ತಗೋ ತಾಂಬೂಲ. ಅಪ್ಪ, ಒಂದು ನಿಮಿಷ. ಮೊದಲು ನಿಶ್ಚಿತಾರ್ಥ ನಿಲ್ಲಿಸಿ ಅಂತ ಹೆದರಿಸ್ತೆ. ಅದಕ್ಕೆ ನೀವು ಯಾರು ಹೆದರಲಿಲ್ಲ ಅಂತ ಈಗ ಸೆಂಟಿಮೆಂಟಾಗಿ ಮಾತಾಡೋಕೆ ಬರ್ತಿದ್ಯಾ? ನಿನ್ನ ಮಾತಿಗೆ ನಾವೆಲ್ಲ ಕರಗಿ ನೀರಾಗಿ ಹೋಗ್ತೀವಿ ಅನ್ಕೊಂಡ್ರೆ ಅದು ನಿನ್ನ ಭ್ರಮೆ. ಶ್ರೀಮಂತು ಬೇಡಪ್ಪ. ಅಪ್ಪ, ನೀವು ಒಂದು ನಿಮಿಷ ಸುಮ್ಮನೆ ರೀ. ಈ ದೊಡ್ಡ ಮನುಷ್ಯ ತಾನಾಗೆ ಮುಂದೆ ಬಂದು ನಿಶ್ಚಿತಾರ್ಥ ನಡೆಸ್ತೀನಿ ಅಂತ ಹೇಳ್ತಿದ್ದಾನೆ ಅಂದರೆ ಇದರಿಂದ ದೊಡ್ಡ ಕೈವಾಡನೇ ಇರಬೇಕು. ನನಗೆ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ಯೋಚನೆ ಇಲ್ಲ. ನನ್ನ ತಾಯಿ ತೀರೋಗಿದ್ದಾರೆ. ಅವ್ರೀಗ ಅಪ್ಪನ ಪಕ್ಕದಲ್ಲಿ ಇಲ್ಲ, ನಿಜ. ಆದ್ರೆ ಅವ್ರ ಆಶೀರ್ವಾದ ನನ್ನ ಮೇಲೆ ಸದಾ ಇದ್ದೇ ಇರುತ್ತೆ. ನಮ್ಮ ಅಮ್ಮನ ಬದಲಾಗಿ ನಮ್ಮ ಅಪ್ಪನೇ ತಾಂಬೂಲ ಬದಲಾಯಿಸ್ತಾರೆ. ಯಾಕಂದ್ರೆ ನನಗೆ ಇಲ್ಲಿವರೆಗೂ ಒಳ್ಳೇದಾಗಿರೋದಕ್ಕೂ ಮುಂದೆ ಒಳ್ಳೇದಾಗೋದಕ್ಕೂ ಕಾರಣನೇ ನಮ್ಮಪ್ಪ. ಇನ್ನು ಇಲ್ಲೇ ನಿಂತ್ಕೊಂಡು ಏನ್ ನೋಡ್ತಿದ್ಯಾ? ನೀನು ಆ ನಿನ್ ಶಕುನಿ ಮಗಳನ್ನ ಕರ್ಕೊಂಡು ಹೋಗ್ತಾ ಇರೋ. ಹೇ ಶ್ರೀಮಂತ, ಇಲ್ಲಿಂದ ಆದಷ್ಟು ಬೇಗ ಹೋಗ್ತೀವಿ ಅಂತ ಅನ್ಕೊಂಡಿದ್ಯಾ? ಬೇಗ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಆರಾಮಾಗಿದ್ದು ನಮ್ ನಿಶ್ಚಿತಾರ್ಥ ಅದ್ದೂರಿಯಾಗಿ ನಡೆಯೋದನ್ನ ನೋಡ್ಕೊಂಡು ಖುಷಿ ಪಡು. ಹಾಗೆ ಆ ಕಡೆ ಊಟ ಕೊಡ್ತಿದೀವಿ, ಮರಿದಂಗೆ ಹೊಟ್ಟೆ ತುಂಬಾ ತಿನ್ಕೊಂಡೋಗಿ, ಆಯ್ತಾ? ಅಪ್ಪ, ಮಾವ, ನೀವು ಮುಂದುವರಿಸಿ. ಇನ್ನೇನು ನಿಶ್ಚಿತಾರ್ಥ ತಾಂಬೂಲನ ಬದಲಾಯಿಸ್ಕೊಳ್ಳಿ. ಯೋ ವೆಂಕಟಪ್ಪ, ಅವನೇನೋ ಚಿಕ್ಕ ಹುಡುಗ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾನೆ. ನೀವಿಬ್ರೇನು ತಟ್ಟೆ ತಗೊಂಡು ಹಾಗೆ ಬರ್ತಾನೆ ಇದ್ದೀರಾ?